ನಿಮಗೆ ನಂಬರ್ಸ್ಗಳು ಗೊತ್ತಿದೆಯಾ? ಹಾಗಿದ್ರೆ ಹೇಳಿ ನಂಬರ್ಸ್ಗಳನ್ನ. ಅಲ್ವಾ? ನಂಬರ್ಸ್ 1 ಇಂದ 10 ವರೆಗೆ ನಂಬರ್ಸ್ ಗೊತ್ತು. 100 ವರೆಗೂ ಹೇಳ್ತೀರಲ್ವಾ ನೀವು? ಇವಾಗ 1 ಇಂದ 10 ವರೆಗೂ ನಂಬರ್ಸ್ ಇದೆ ಇಲ್ಲಿ ಅಲ್ವಾ? ಈ ಇಷ್ಟು ನಂಬರ್ಸ್ ಇಂದ ನಾವು ಎಲ್ಲಿವರೆಗೆ ಬೇಕಾದ್ರೂ ನಂಬರ್ಸ್ ಮಾಡ್ಬೋದು. ಇದಿಷ್ಟೇ, ನೀವು 100 ಹೋಗ್ಲಿ, 500 ಆಗಲಿ, 1000 ಆಗಲಿ, ಇದಿಷ್ಟೇ ನಂಬರ್ಸ್ಗಳ ಪರಿಚಯ ನಿಮಗಿರಬೇಕು. 1 ಇಂದ 10 ವರೆಗೆ ಮಾತ್ರ ನಿಮಗೆ ನಂಬರ್ಸ್ಗಳು ಚೆನ್ನಾಗಿ ಗುರುತಿಸೋಕೆ ಗೊತ್ತಿದ್ರೆ ನೀವು ಎಲ್ಲಿವರೆಗೆ ಬೇಕಾದ್ರೂ ನಂಬರ್ಸ್ಗಳನ್ನ ಏನು ಮಾಡ್ಬೋದು, ಓದ್ಬೋದು ಮತ್ತೆ ಬರೀಬೋದು ಅಲ್ವಾ? ಇವಾಗ ಎಕ್ಸಾಂಪಲ್ ನಾನು ನಿನ್ನ ಮಧ್ಯದಲ್ಲಿ ಯಾವ್ದಾದ್ರು ನಂಬರ್ಸ್ ಹೇಳ್ತೀನಿ, ಓಕೆನಾ? ಇದು ಯಾವ ನಂಬರ್ ಇದು? ಯಾವ್ದಿದು? 5. ಇದೆಷ್ಟಿದು? 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 ಗೊತ್ತಿದೆ ಅಲ್ವಾ ನಿಮ್ಗೆ? ಈಗ ಎಕ್ಸಾಂಪಲ್ ನಾವು ನೆಕ್ಸ್ಟ್ ಬರೀಬೇಕಲ್ವಾ? ನೆಕ್ಸ್ಟ್ ನಾವೇನ್ ಮಾಡಬೇಕು? 10 ಆದ್ಮೇಲೆ 11 ಹೇಗಾಗುತ್ತೆ? 1 ಮತ್ತೆ 1 ಇದೇ ನಂಬರ್ ರಿಪೀಟ್ ಆಗುತ್ತೆ ಅಲ್ವಾ? ನೀವು ಎಲ್ಲಿವರೆಗೂ ನಂಬರ್ ಕರ್ಕೊಂಡು ಹೋದ್ರು ಮಕ್ಕಳ 1 ಇಂದ 10 ವರೆಗಿರೋ ನಂಬರ್ಸ್ಗಳೇ ರಿಪೀಟ್ ಆಗೋದು. ಗೊತ್ತಾಗ್ತಿದೆಯಲ್ವಾ? 11 ನೆಕ್ಸ್ಟ್ 12 ನೆಕ್ಸ್ಟ್ 30 ನೆಕ್ಸ್ಟ್ 40 ನಿಮ್ಗೆ 100 ವರೆಗೂ ನಂಬರ್ಸ್ ಬರೆಯೋದಕ್ಕೆ ಬರಲ್ಲ ಅಂದ್ರೆ ಏನ್ ಮಾಡ್ಬೋದು ಗೊತ್ತಾ? 1 ಆದ್ಮೇಲೆ ಯಾವ ನಂಬರ್ ಬರುತ್ತೆ ಮಕ್ಕಳ? 1 ಆದ್ಮೇಲೆ ಯಾವ ನಂಬರು? 2. 1 ಆದ್ಮೇಲೆ 2 ಅಲ್ವಾ? 1 ಆದ್ಮೇಲೆ ಎಷ್ಟು ಬರ್ಬೇಕು ನೀವು? 20 ಗೆ 2 ಬರ್ಕೋಬೇಕು. ಹಾಗೇನಾಗುತ್ತೆ? 2 0 ಸೇರಿಸಿದ್ರೆ 20. ಈಗ 20 ಆಯ್ತಲ್ವಾ? 21 ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನಾವು? 2 ಬರ್ದು 1 ಬರೀಬೇಕು. 21 ನೆಕ್ಸ್ಟ್ ನೋಡಿ ಇವಾಗ ಫಸ್ಟ್ ನೀವು 1 ಬರ್ಕೊಂಡು ಬಂದ್ರಿ. ಫಸ್ಟ್ 1 ಆಯ್ತಾ? ನೆಕ್ಸ್ಟ್ 1 ಅಂದ್ರೆ ಏನು ಬಂತು? 2 ಬಂತು. 2 ಆದ್ಮೇಲೆ ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ ಮಕ್ಕಳ? 2 ಆದ್ಮೇಲೆ ಯಾವ ನಂಬರು? 30. ನೋ, 2 ಆದ್ಮೇಲೆ ಯಾವ ನಂಬರ್ ಫಸ್ಟ್ ಹೇಳಿ? 3. 2 ಆದ್ಮೇಲೆ 3 ಮತ್ತೆ ಪಕ್ಕ 0 ಬಂದ್ರೆ ಏನಾಗುತ್ತೆ? ಆವಾಗ 30. ನೆಕ್ಸ್ಟ್ 30 ಐತಲ್ವಾ? ಈಗ 31 ಹೇಗೆ ಕಂಟಿನ್ಯೂ ಮಾಡೋದು ನಾವು? ಫಸ್ಟ್ ಏನು ಹಾಕಬೇಕು? 3 ನೇ ಹಾಕಬೇಕು ಆಯ್ತಾ? 31 ಫುಲ್ 32 4 ಬಂದಾಗ ಏನು? 4 ಮತ್ತೆ 0
ನೀವು ಎಲ್ಲಿವರೆಗೂ ಬೇಕಾದ್ರೂ ನಂಬರ್ಸ್ಗಳನ್ನ ಏನ್ ಮಾಡ್ಬೋದು, ಬರಿಬೋದು ಮತ್ತೆ ಓದ್ಬೋದು. ಅರ್ಥ ಆಗ್ತಿದೆ ಮಕ್ಕಳ? ಇವಾಗ ಇಷ್ಟು ಗೊತ್ತಾಯ್ತು ನಿಮಗೆ, 1 ಇಂದ 50 ನಂಬರ್ಸ್ ಗೊತ್ತಾಯ್ತು. ಇದ್ರ ಮಧ್ಯದಲ್ಲಿ